ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಪ್ರೀತಿಯ ಶುಭಾಶಯ. ನವರಾತ್ರಿ ಅನ್ನುವಂಥದ್ದು 9 ದಿನಗಳಲ್ಲಿ ನಡೆಯುವಂಥದ್ದು. ಮಹಾಲಯ ಅಮಾವಾಸ್ಯೆ ಆದ್ಮೇಲಿಂದ ದಶಮಿಯವರೆಗೂ ಬರುವಂತಹ ಒಂದು ವಿಜಯ ಯಾತ್ರೆ ನವರಾತ್ರಿ ಅಂತ ನಮಗೆ ಗೊತ್ತೇ ಇದೆ. ಈ ನವರಾತ್ರಿಗಳು 9 ರಾತ್ರಿಗಳೇನಿದೆ ಅದಕ್ಕೆ ಸೈಂಟಿಫಿಕಲಿ ಹಾಗೆ ಆಸ್ಟ್ರಾನಮಿಕಲಿ ಹಾಗೆ ಹೆಲ್ತ್ ವೈಸ್ ಜಿಯೋಗ್ರಫಿಕಲಿ ಹಾಗೆ ಯೋಗ ಧ್ಯಾನ ಮತ್ತೆ ಚಕ್ರಗಳ ಬ್ಯಾಲೆನ್ಸಿಂಗು ಇನ್ ಎನರ್ಜಿ ಯಾಂಗ್ ಎನರ್ಜಿ ಅಥವಾ ಪ್ರಕೃತಿ ಹಾಗೆ ಪುರುಷನ ಎನರ್ಜಿ ಇವೆಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಬಹಳ ಬಹಳ ಸಹಾಯಕ. ಎಲ್ಲ ರೀತಿಯಲ್ಲೂ ಕೂಡ ಸೈಂಟಿಫಿಕಲಿ ಕೂಡ ಇದು ಪ್ರೂವ್ ಆಗಿದೆ. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇದನ್ನ ಶಾರದೀಯ ನವರಾತ್ರಿ ಅಂತ ಕೂಡ ಕರಿತೀವಿ ನಾವು. 2 ನವರಾತ್ರಿ, ಕೆಲವು ಕಡೆ 4 ನವರಾತ್ರಿ ಆಚರಣೆ ಕೂಡ ಮಾಡ್ತಾರೆ. ಈ ಶಾರದೀಯ ನವರಾತ್ರಿ ಅಂದ್ರೆ ಶರದ್ ಋತುವಲ್ಲಿ ಬರುವಂತಹ ನವರಾತ್ರಿ ಅಂತ. ಸುಲಭಕ್ಕೆ ಹೇಳ್ಬೇಕಂದ್ರೆ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಮಿಶ್ವತಿ ಸಂಜೀವ ಶರದಂ ಶತಂ ಅಂತ ತಾಳಿ ಕಟ್ಟಬೇಕಾದ್ರೆ ಹೇಳೋ ಮಂತ್ರ ನಮಗ್ ಗೊತ್ತೇ ಇದೆ ಅಲ್ವಾ. ಸೊ ಸಂಜೀವ ಶತಂ ಅಂತಂದ್ರೆ ಅಟ್ಲೀಸ್ಟ್ 100 ಈ ಶರದ್ ಋತುವನ್ನ ದಾಟೋ ಅಷ್ಟು ನಿನಗೆ ಆಯುಷ್ಯ ಸಿಗ್ಲಿ ಅನ್ನುವಂಥದ್ದು ಅದರ ಒಂದು ಅರ್ಥ. ಅದರ ಅರ್ಥ ಏನಪ್ಪಾ ಅಂದ್ರೆ ಶರದ್ ಋತು ಅನ್ನುವಂಥದ್ದು ಈ ಮಾನ್ಸೂನ್ಸ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ರೋಗ ರುಜಿನ ಕಾಯಿಲೆ ಮನಕ್ಲೇಶ ಮನ್ಸಿಗೆ ನೋವಾಗೋದು ಹಿಂಸೆ ಆಗೋದು ಇದೆಲ್ಲ ಜಾಸ್ತಿ ಆಗತ್ತೆ. ಇದೆಲ್ಲದನ್ನ ದಾಟಿ ಒಂದು ಆಯಸ್ಸು ಹಾಗೆ ಮನಸ್ಸಿಗೆ ಸಂತೃಪ್ತಿ ಇರುವಂತಹ ಜೀವನ ನಿನಗೆ ಸಿಗ್ಲಿ ಅನ್ನುವಂಥದ್ದು ಇದರ ಉದ್ದೇಶ. ಹೀಗಾಗಿ ಶರದ್ ಋತು ಅನ್ನುವಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನು ಆಸ್ಟ್ರಾನಮಿಕಲಿ ನೋಡೋದಾದ್ರೆ ಇದು ಈಕ್ವಿನಾಕ್ಸ್ ಅಂತಂದ್ರೆ ಹಗಲು ಹಾಗೆ ರಾತ್ರಿಗಳು ಒಂದೇ ಲೆವೆಲ್ ಅಲ್ಲಿ ಇರುತ್ತೆ. ಅಂದ್ರೆ ಹಗಲಿಗೆ ಎಷ್ಟು ಗಂಟೆ ಇರುತ್ತೆ, ರಾತ್ರಿಗೆ ಎಷ್ಟು ಗಂಟೆ ಇರುತ್ತೆ, ಎರಡು ಒಂದೇ ಪ್ರಮಾಣದಲ್ಲಿ ಇರುತ್ತೆ ಈಕ್ವಿನಾಕ್ಸ್ ಅಲ್ಲಿ. ಹೀಗಾಗಿ ನಮ್ಮ ದೇಹಕ್ಕೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗೆ ಇದು ಸಾಲ್ಸಿಟೈಸ್ ಕಾಲ ಕೂಡ ಹೌದು. ಆಸ್ಟ್ರಾನಮಿಕಲಿ ಹೇಳೋದಾದ್ರೆ ಸಾಲ್ಸಿಟೈಸ್ ಅಂತ ಅಂದ್ರೆ ಸೂರ್ಯ ಸ್ಟಿಲ್ ಆಗಿರುವಂತಹ ಕಾಲ ಅಂತ ಅದನ್ನ ಪರಿಗಣನೆ ಮಾಡ್ತಾರೆ. ಹೀಗಾಗಿ ನಮ್ಮ ದೇಹದಲ್ಲಿರುವಂತಹ ಮೆಲಿಟನಿನ್ ಲೆವೆಲ್ಸ್, ನಮ್ಮ ದೇಹಕ್ಕೆ ಎನರ್ಜಿ ಕೊಡೋದಾಗಿರ್ಬೋದು, ನಮ್ಮ ದೇಹಕ್ಕೆ ಎಂತೂಸಿಯಾಸಮ್ ಕೊಡೋದಾಗಿರ್ಬೋದು, ಈ ಲೆವೆಲ್ಸ್ ಆಗಿರ್ಬೋದು, ಅಥವಾ ನಮ್ಮ ದೇಹದ ಅಲರ್ಟ್ನೆಸ್ ಆಗಿರ್ಬೋದು, ಅಥವಾ ನಮ್ಮ ಸ್ಲೀಪ್ ಸೈಕಲ್ ಆಗಿರ್ಬೋದು, ಹಾಗೇನೆ ನಮ್ಮ ದೇಹಕ್ಕೆ ನಮ್ಮ ಕಾರ್ಡಿಯಾಕ್ ರಿದಮ್ ಏನಿದೆ, ನಮ್ಮ ದೇಹದ ಒಂದು ಕಾರ್ಡಿಯಾಕ್ ಅಂದ್ರೆ ನಮ್ಮ ಹಾರ್ಟ್ಗೆ ಏನ್ ರಿದಮ್ ಇರುತ್ತಲ್ವಾ ಅದಕ್ಕಾಗಿರ್ಬೋದು, ಇವೆಲ್ಲ ಬ್ಯಾಲೆನ್ಸ್ ಆಗೋದಕ್ಕೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಾಕಷ್ಟು ಒಂದು ಚೇಂಜಸ್ ಆಗ್ತಾ ಇರುವಂತಹ ಕಾಲ ಇದು. ಹೀಗಾಗಿ ಇಂಪಾರ್ಟೆಂಟ್ ಆಗಿ ಈ ನವರಾತ್ರಿ ದಿನ ನಾವು ಸೈಂಟಿಫಿಕಲಿ ಕೂಡ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತೀವಿ. ನಾವು ಈ ಒಂದು ಟೈಮ್ ಅಲ್ಲಿ ಯೋಗ ಧ್ಯಾನ ಮೆಡಿಟೇಷನ್ ಪೂಜೆ ಪುನಸ್ಕಾರ ದಾನ ಧರ್ಮ ಮತ್ತೆ ಉಪವಾಸ ಇದೆಲ್ಲ ಮಾಡೋದ್ರಿಂದ ಆ ಒಂದು ರಿದಮಿಕ್ ಬ್ಯಾಲೆನ್ಸ್ ಇಟ್ಕೊಳ್ಳಕ್ಕೆ, ನಮ್ಮ ದೇಹವನ್ನ ಕರೆಕ್ಟ್ ಆಗಿ ಕಾಯ್ದುಕೊಳ್ಳಕ್ಕೆ, ಮನಸ್ಸನ್ನ ಪ್ರಶಾಂತತೆಯಲ್ಲ ಇಟ್ಕೊಳ್ಳಕ್ಕೆ, ಹೊಸದನ್ನ ಏನಾದ್ರೂ ಮಾಡಕ್ಕೆ ಇದೆಲ್ಲದಕ್ಕೂ ಕೂಡ ನವರಾತ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನವರಾತ್ರಿ 9 ಫಾರ್ಮ್ ಅಲ್ಲಿ ದೇವಿಯನ್ನ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಇದನ್ನು ಕೂಡ ನೋಡೋದಾದ್ರೆ ಒಂದು ಅಣುವಿಂದ ಬಂದಿರುವಂತದ್ದು ನಮ್ಮ ಇಡೀ ಸೃಷ್ಟಿ ಅಂತ ಗೊತ್ತು. ಪ್ರಕೃತಿ ದೇವಿಯ ಸ್ವರೂಪ, ಹಾಗೆ ಪುರುಷ ಈಶ್ವರನ ಸ್ವರೂಪ ಅಂತ ನಮಗ್ ಗೊತ್ತೇ ಇದೆ. ಪುರುಷನನ್ನ ಅರಸಿ ಹೋಗುವಂತಹ ಪ್ರಕೃತಿಯ ಒಂದು ಜರ್ನಿ ಏನಿದೆ ಅದು ಕೂಡ ನವರಾತ್ರಿ ಅಂತ ಹೇಳ್ಬೋದು. ಮೊದಲೇ ದಿನ ಶೈಲಪುತ್ರಿಯಾಗಿ ಹುಡ್ತಾಳೆ, ನಂತರ ಬ್ರಹ್ಮಚಾರಿಣಿಯಾಗಿ ಶಿವನಿಗೋಸ್ಕರ ತಪಸ್ಸನ್ನ ಮಾಡ್ತಾಳೆ. ಈ ರೀತಿ ಆ ಒಂದು ಚೇಂಜಸ್ ಏನಿದೆ ಅದು ಮಾರಲಿ ಕೂಡ ನಮಗೆ ಜೀವನದ ಎಲ್ಲಾ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಕೊಡತ್ತೆ. ಅಲ್ಲದೆ ಇಟ್ ಈಸ್ ಅ ಫೆಸ್ಟಿವಲ್ ಆಫ್ ವಿಕ್ಟ್ರಿ ಆಫ್ ಗುಡ್ ಓವರ್ ಬ್ಯಾಡ್ ಅಂತ ನಾವೇನ್ ಕರಿತೀವಿ. ಇದರ ಅನುಸಾರ ಹೇಳೋದಾದ್ರೆ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಂಕಷ್ಟಗಳು, ಅದು ದೈಹಿಕವಾಗಿ ಮಾನಸಿಕವಾಗಿ ಮಾರಲಿ ಫಿನಾನ್ಷಿಯಲಿ ಇವೆಲ್ಲದನ್ನು ಫೈಟ್ ಮಾಡೋದಕ್ಕೂ ಕೂಡ ಈ ಒಂದು ಸಮಯ ಏನಿದೆ ಅದು ತುಂಬಾ ಪ್ರೊಡಕ್ಟಿವ್ ಅಂತ ನಮ್ಗೆ ಇದರಿಂದ ಪ್ರೂವ್ ಆಗುತ್ತೆ. ಇನ್ನು ದೇವಿಯ ಜರ್ನಿಯನ್ನು ನೋಡೋದಾದ್ರೆ ಅದು ಒಂದು ಕಾಸ್ಮಿಕ್ ಎನರ್ಜಿ ನಮ್ಗೆ ಮೂಲಾಧಾರ ಚಕ್ರದಿಂದ ನಮ್ಮ ಎಲ್ಲ ಚಕ್ರವನ್ನ ದಾಟ್ಕೊಂಡ್ಬಂದು ಸಹಸ್ರಾರ ಚಕ್ರವರೆಗೂ ತಲುಪುತ್ತೆ. ಹೀಗೆ 9 ರಾತ್ರಿಗಳೇನಿದೆ ಅದು ನವಗ್ರಹಗಳಿಗೂ ಕೂಡ ಅದರ ಜೊತೆಗೆ ಒಂದು ತಾಳಮೇಳ ಇದೆ, ಅಂದ್ರೆ ಒಂದು ಸಿಂಕ್ ಇದೆ. ಹೀಗಾಗಿ ಇವತ್ತು ಮೂಲಾಧಾರ ಚಕ್ರದ ಪೂಜೆಯ ಜೊತೆಗೆ ನಮ್ಮ ಇವತ್ತಿನ ಎಲಿಮೆಂಟ್ ನಾವು ಚಂದ್ರನಿಗೆ ಕೂಡ ಶೈಲಪುತ್ರಿ ದೇವಿ ಅಧಿದೇವತೆ ಅಂತ ನಾವು ಹೇಳ್ತೀವಿ. ಹಾಗೆ ಮೂಲಾಧಾರ ಚಕ್ರ ಅಥವಾ ಶೈಲಪುತ್ರಿ ದೇವಿ ಭೂಮಿಯ ಒಂದು ಎಲಿಮೆಂಟ್ ನ ಗಟ್ಟಿಯಾಗಿ ಇಟ್ಕೊಂಡಿರೋದ್ರಿಂದ ನಮಗೆ ಭೂಮಿಯಿಂದ ಎನರ್ಜಿನ ತಗೊಂಡು ನಮ್ಮ ಮೇಲ್ಮುಖವಾಗಿ ನಮ್ಮ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಯೋಗದಲ್ಲಿ ನೋಡೋದಾದ್ರೆ ಇಡಾನಾಡಿ ಅಂದ್ರೆ ರೈಟ್ ಸೈಡ್ ಇರುವಂತಹ ಇಡಾನಾಡಿ ಹಾಗೆ ಪಿಂಗಳ ನಾಡಿ, ಮಸ್ಕ್ಯುಲೈನ್ ಎನರ್ಜಿ ಹಾಗೆ ಫೆಮಿನೈನ್ ಎನರ್ಜಿ ಎರಡೂ ಕೂಡ ಒಂದು ಸಿಂಕ್ಗೆ ಬರೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನವರಾತ್ರಿ ಅನ್ನೋದು ಎಲ್ಲಾ ತರದಲ್ಲೂ ಬಹಳ ಬಹಳ ವಿಶೇಷತೆಗಳನ್ನ ಹೊಂದಿದೆ. ಹೀಗಾಗಿ ನವರಾತ್ರಿಯ ಆಚರಣೆನ ಅರ್ಥ ಮಾಡ್ಕೊಂಡು ನಮಗೆ ಬೇಕಾಗಿರೋ ರೀತಿ, ಅಂದ್ರೆ ನಮಗೆ ದೇಹಕ್ಕೆ ನಾವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ನಮ್ಮ ಜೀವನಕ್ಕೆ ಅದು ಮಾಡೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ನವರಾತ್ರಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ನಿನ್ನೆ ತಾನೇ ಅಮಾವಾಸ್ಯೆ ಆಗಿರೋದ್ರಿಂದ ಒಂದೊಂದು ಹಂತವಾಗಿ ಚಂದ್ರ ತನ್ನ ಒಂದು ಸೈಕಲ್ ನ ಪ್ರಾರಂಭ ಮಾಡ್ತಾ ಇದ್ದಾನೆ.
ಅಲ್ವಾ? ಹೀಗಾಗಿ ಈ ಒಂದು ಸೈಕಲ್ ಟೈಮ್ ಅಲ್ಲಿ ಚಂದ್ರ ಹಾಗೆ ನಮ್ಮ ಮನಸ್ಸು ಹಾಗೆ ಚಂದ್ರನ ಸೈಕಲ್ಸ್ ಹಾಗೆ ಮನುಷ್ಯನ ಜೀವನ ಸೈಕಲ್ಸ್ ಎರಡೂ ಕೂಡ ಒಂದು ಸಿಂಕ್ ಅಲ್ಲಿ ಇದೆ ಅಂತ ನಮ್ಗೆ ಗೊತ್ತೇ ಇದೆ. ಈ ರೀತಿ ಮಾಡೋದ್ರಿಂದ ಕೂಡ ಈ ಟೈಮ್ ಅಲ್ಲಿ ನಮಗೆ ಜೀವನದಲ್ಲಿ ಏನು ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ, ಈ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಅಂತೆಲ್ಲ ಏನ್ ಕರೀತೀವಲ್ಲ, ಅದನ್ನ ನಾವು ನಮ್ಮ ಧರ್ಮದಲ್ಲಿ ಈ ರೀತಿ ಆಚರಣೆಗಳ ಮೂಲಕ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಪ್ರೇಯರ್ಸ್ ಎಲ್ಲ ಮಾಡೋದ್ರ ಮೂಲಕ ನಾವು ಅಂದ್ಕೊಂಡಿದ್ದು ಟಕ್ ಅಂತ ಹೀಗೆ ದೇವಿ ನಮ್ಗೆ ಕೊಡ್ತಾಳೆ ಅನ್ನುವಂಥದ್ದು. ಸೊ ಇನ್ನು ನವರಾತ್ರಿಯಲ್ಲಿ ನಾವು ಪೂಜೆ ಮಾಡುವಂತಹ ದೇವಿಯ ಸ್ವರೂಪ ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಲ್ಲರೂ ಒಂದು ತಮ್ಮ ಶಕ್ತಿಯನ್ನ ಈ ಪ್ರಕೃತಿಯಿಂದಾನೇ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ದೇವಿಗೆ ಮಾತೃ ಸ್ವರೂಪಿಣಿಯಾಗಿ ಅಷ್ಟು ಶಕ್ತಿ ಇದೆ. ಹೀಗಾಗಿ ನವರಾತ್ರಿ ಬಹಳ ಇಂಪಾರ್ಟೆಂಟ್. ನವರಾತ್ರಿ ದಿನ ಸಾಧಾರಣವಾಗಿ ಪೂಜೆ ಯಾಕೆ ಮಾಡ್ತೀವಿ ಅಂತಂದ್ರೆ, ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಬೆರೆಯೋದ್ರ ಜೊತೆಗೇನೆ ಪೂಜೆ ಮಾಡಿ ಆ ಪ್ರಸಾದ ಕೊಡ್ತೀವಲ್ಲ, ಆ ಪ್ರಸಾದದಲ್ಲೂ ಕೂಡ ಒಂದು ಔಷಧಿಯ ಗುಣ ಇರುತ್ತೆ. ಯಾಕಂದ್ರೆ ನಾವು ಪ್ರಸಾದ ಅಥವಾ ನೈವೇದ್ಯ ಅಂತ ಇರೋದು ನಮ್ಮ ಒಂದು ಆರೋಗ್ಯದ ಅಗತ್ಯತೆಗೆ, ಈ ಬದಲಾಗ್ತಾ ಇರುವಂತಹ ವಾತಾವರಣದಲ್ಲಿ ನಮ್ಮ ಆರೋಗ್ಯದ ಅಗತ್ಯತೆಗೆ ತಕ್ಕ ಹಾಗೆ ಇರುತ್ತೆ ಆ ಪ್ರಸಾದಗಳು ಕೂಡ. ಇನ್ನು ಈ ಸಂದರ್ಭದಲ್ಲಿ ದೇವಿಯನ್ನ ಶಕ್ತಿ ರೂಪದಲ್ಲಿ, ಲಕ್ಷ್ಮಿ ರೂಪದಲ್ಲಿ ಹಾಗೆ ವಿದ್ಯಾ ರೂಪದಲ್ಲಿ ಕೂಡ ನಾವು ಹೇಳ್ತೀವಿ. ಆದ್ರೆ ಹೇಗೆ ಪೂಜೆ ಮಾಡಬೇಕು? ಒಬ್ಬೊಬ್ರು ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ಕೆಲವರು ಕಲಶವನ್ನ ಇಡ್ತಾರೆ. ಕಲಶವನ್ನ ಹೇಗಿರ್ಬೇಕು? ಒಂದು ತಟ್ಟೆಯಲ್ಲಿ ನವಧಾನ್ಯಗಳನ್ನ ಹಾಕಿ ಅದರ ಮೇಲೆ ಒಂದು ತಾಮ್ರದ ಅಥವಾ ಮಣ್ಣಿನ ಕಲಶವನ್ನ ಸ್ಥಾಪನೆ ಮಾಡಿ ಅದರೊಳಗೆ ನೀವು ಒಂದೇ ಒಂದು ಚಿಟಿಕೆ ಹಾಲಿನ ಜೊತೆಗೆ ನೀರನ್ನ ತುಂಬಿಸಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದೆರಡು ಕಾಯಿನ್ಸ್ ಹಾಕಿ ಅದಕ್ಕೆ ಒಂದೊಂದು ಡ್ರೈ ಫ್ರೂಟ್ ಹಾಕ್ಬಿಟ್ಟು, ಅಂದ್ರೆ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಕ್ಬಿಟ್ಟು 5 ಮಾವಿನ ಎಲೆಗಳನ್ನ ಅದ್ರ ಸುತ್ತ ಜೋಡಿಸಿ ಜುಟ್ಟು ಕಿತ್ತದೇ ಇರುವಂತಹ ತೆಂಗಿನಕಾಯಿಯನ್ನ ಜುಟ್ಟು ಮೇಲ್ಗಡೆ ಮುಖವಾಗಿ ಬರೋ ಹಾಗೆ ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ ಇಟ್ಟು ಅದಕ್ಕೆ ಕೆಂಪು ವಸ್ತ್ರವನ್ನ ಕಟ್ಟಿ ಈ ರೀತಿ ಕಲಶ ಸ್ಥಾಪನೆ ಮಾಡಬೇಕು. ಈ ಕಲಶ ಸ್ಥಾಪನೆ ಅನ್ನುವಂಥದ್ದು ಪಂಚಭೂತಗಳನ್ನ ಅದರಲ್ಲಿ ಆವಾಹನೆ ಮಾಡೋದು ಅಂತ ಅರ್ಥ. ಹಾಗೆ ಅದಕ್ಕೆ ಜೀವವನ್ನ ಕೊಡೋದು ಅಂತ ಅರ್ಥ. ನಮ್ಮ ದೇಹ, ನಮ್ಮ ಪ್ರಕೃತಿ ಎಲ್ಲ ಕೂಡ ಪಂಚಭೂತಗಳಿಂದ ಮಾಡಿದೆ ಅನ್ನುವಂಥದ್ದು ಸೈನ್ಸ್ ಜೊತೆಗೆ ಆಯುರ್ವೇದ ಜೊತೆಗೆ ನಮ್ಮ ಸ್ಪಿರಿಚುವಲ್ ವರ್ಲ್ಡ್, ನಮ್ಮ ಹಿಂದೂ ಧರ್ಮ ಕೂಡ ಹೇಳುತ್ತೆ ಅಲ್ವಾ. ಸೊ ಈ ಪಂಚಭೂತಗಳನ್ನ ಕಲಶದಲ್ಲಿ ಆವಾಹನೆ ಮಾಡಿ ಅಲ್ಲಿ ದೇವಿಯನ್ನ ಸ್ಥಾಪಿಸಿ ಅವಳಿಗೆ ಪೂಜೆ ಮಾಡುದು ಅಂತ ಅರ್ಥ. ಈ ರೀತಿ ನಾವು ಪೂಜೆ ಮಾಡಬಹುದು. ಹಾಗೆ ಎಲ್ಲರೂ ಕೂಡ ಒಳ್ಳೇದನ್ನೇ ಬಯಸೋಣ, ಇನ್ನೊಬ್ಬರಿಗೆ ಒಳ್ಳೇದನ್ನೇ ಮಾಡೋಣ. ನಾನು ಯಾಕೆ ಇನ್ನೊಬ್ಬರಿಗೆ ಒಳ್ಳೇದ್ ಬಯಸೋಣ, ಕೆಟ್ಟದ್ ಮಾತಾಡೋದು ಬೇಡ ಅಂತ ಹೇಳ್ತಾ ಇದೀನಿ ಅಂದ್ರೆ, ಅವ್ರೇನೋ ಸಾಚ ಅಂತ ಅಲ್ಲ. ಅವ್ರು ಯಾರೇ ಆಗಿರ್ಬೋದು, ಅವ್ರು ಎಷ್ಟೇ ಕೆಟ್ಟವರಾಗಿರ್ಬೋದು, ಅವ್ರಿಗೆ ಎಂಥ ಕೆಟ್ಟ ಮನಸ್ಥಿತಿನೇ ಇರ್ಬೋದು, ಅದನ್ನ ನಾವ್ ಹೇಳೋದ್ರಿಂದ ಆ ಎನರ್ಜೀಸ್ ನಾವು ತಗೋತಾ ಹೋಗ್ತೀವಿ. ಹೀಗಾಗಿ ಕೆಟ್ಟದು ಅನ್ಸಿದ್ರೆ ಸಾಧಾರಣವಾಗಿ ನೀನ್ ಚೆನ್ನಾಗಿಲ್ಲ, ನೀನು ಬೋರು, ನೀನ್ ಕೆಟ್ಟವಳು, ನೀನ್ ಹಾಗೆ, ನೀನ್ ಹೀಗೆ ಅನ್ನೋದ್ರಿಂದ ಆ ವ್ಯಕ್ತಿ ಬದಲಾಗಲ್ಲ. ಬದಲಿಗೆ ಆ ನೆಗೆಟಿವಿಟಿ ಮಾತಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಅದೆಲ್ಲ ಹೆಚ್ಚು ಕೂತ್ಕೋತಾ ಹೋಗುತ್ತೆ. ಅದು ನಮ್ಮ ಗುರಿ ಸಾಧನೆಗೆ ಪಾಸಿಟಿವ್ ಎನರ್ಜಿನ ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ, ಸಾಧಾರಣವಾಗಿ ನಿಮ್ಗೆ ಎಲ್ಲದೂ ಕಪ್ಪೆ ಇಷ್ಟ ಅಂತ ಇಟ್ಕೊಳ್ಳಿ. ನೀವು ಯಾವಾಗೂ ಕಪ್ ಬಟ್ಟೆನೆ ಹಾಕೋತಾ ಇರ್ತೀರಾ, ಕಪ್ ವಾಚ್ ಕಟ್ಕೋತಾ ಇರ್ತೀರಾ, ಕಪ್ ಶೂಸೆ ಹಾಕೋತಾ ಇರ್ತೀರಾ. ಈ ರೀತಿ ಎಲ್ಲ ಕಪ್ಪು ಇಷ್ಟ ಅಂತಂದ್ರೆ ನೀವು ಪ್ರತಿದಿನ ಕಪ್ಪೆ ಹಾಕೊಂಡ್ ಹೋದ್ರೆ ನಿಮ್ಗೆ ಸಾಧಾರಣವಾಗಿ ಯಾರಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಂದ್ರೂ ಕೂಡ, ಓ ಇವಳಿಗೆ ಕಪ್ ಇಷ್ಟ, ಇವನಿಗೆ ಕಪ್ ಇಷ್ಟ, ಕಪ್ಪೆ ಕೊಟ್ಬಿಡೋಣ ಅಂತ ಕಪ್ಪು ಬಣ್ಣದ ಏನೋ ಒಂದು ಗಿಫ್ಟ್ ಕೊಟ್ಬಿಡ್ತಾರೆ ಅಲ್ವಾ. ಅದೇ ರೀತಿ ಯೂನಿವರ್ಸ್ ಕೂಡ ನೀವ್ ಏನ್ ಯೋಚನೆ ಮಾಡ್ತಾ ಇರ್ತೀರಾ, ಏನ್ ಹೇಳ್ತಾ ಇರ್ತೀರಾ, ಓ ಈ ವ್ಯಕ್ತಿಗೆ ಅದೇ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನೇ ಕೊಡುತ್ತೆ. ಯೂನಿವರ್ಸ್ಗೆ ನಿಮ್ಮ ಭಾಷೆ ಗೊತ್ತಾಗೋದಿಲ್ಲ, ನಿಮ್ಮ ಭಾವನೆ ಗೊತ್ತಾಗತ್ತೆ. ಹೀಗಾಗಿ ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿದ್ರೆ ನಿಮಗೆ ಪಾಸಿಟಿವ್ ಆಗಿರೋದೇ ಸಿಗುತ್ತೆ. ನಿಮ್ಮ ಎನರ್ಜಿ ನಿಮ್ ವಿಷಯಕ್ಕೆ ಮಾತ್ರ ಅಲ್ಲ, ಬೇರೆಯವ್ರ ವಿಷಯಕ್ಕೆ ನೆಗೆಟಿವ್ ಆಗಿದ್ರೆ ನಿಮ್ಗೂ ಕೂಡ ನೆಗೆಟಿವ್ ಸಿಗುತ್ತೆ.